ಏನು ಈ ಟೆಂಪಲ್ನ ಕಟ್ಟಿದ್ದು ಕನ್ನಡದವರ? ಹೌದು, ಕೈಲಾಸ್ ಟೆಂಪಲ್. ಇದು ಬಂದು ಮಹಾರಾಷ್ಟ್ರದಲ್ಲಿದೆ. ಇದು ಬಂದು ಎಲ್ಲೋರ ಕೇವ್ಸ್ಗೆ ಸೇರುತ್ತೆ. ಇದನ್ನ ಮೋನೋಲಿಥಿಕ್ ಟೆಂಪಲ್ ಅಂತಾನೂ ಕರೀತಾರೆ. ಮೋನೋಲಿಥಿಕ್ ಅಂದ್ರೆ ಅರ್ಥ ಒಂದು ಬಂಡೆ ಏನಿರುತ್ತೋ ಅದನ್ನ ಯಾವುದೇ ರೀತಿ ಸಿಮೆಂಟ್ ಆಗಲಿ, ಬ್ರಿಕ್ ಆಗಲಿ ಇಲ್ಲ ಜಾಯ್ನಿಂಗ್ ಮಾಡದೆ ಅದನ್ನ ಮೇಲಿಂದ ಕೊರ್ಕೊಬರೋ ಸ್ಟ್ರಕ್ಚರ್ಗೆ ಮೋನೋಲಿಥಿಕ್ ಸ್ಟ್ರಕ್ಚರ್ ಅಥವಾ ಮೋನೋಲಿಥಿಕ್ ಟೆಂಪಲ್ ಅಂತ ಕರೀತಾರೆ. ಒಂದು ದೊಡ್ಡ ಬೆಟ್ಟನೇ ಯಾವುದೇ ರೀತಿ ಮಿಸ್ಟೇಕ್ ಮಾಡದೆ ಸತತವಾಗಿ 20 ವರ್ಷ ಅದನ್ನ ಕೊರೆದು ಒಂದು ಸುಂದರವಾಗಿರೋ ಟೆಂಪಲ್ ಮಾಡಿದ್ದಾರೆ. ಇದೇ ಆ ಕೈಲಾಸ್ ಟೆಂಪಲ್. ಯಾವಾಗ ಇದನ್ನ ಕಟ್ಟಿದ್ರು? ಈ ಕೈಲಾಸ್ ಟೆಂಪಲ್ನ ಕಟ್ಟಿದ್ದು 8ನೇ ಶತಮಾನದಲ್ಲಿ ಅಂತ ಹೇಳ್ತಾರೆ. ಅಂದ್ರೆ ಅರೌಂಡ್ 8th ಸೆಂಚುರಿಲಿ. ಅದು ಅಲ್ಲಿಗೆ ಸುಮಾರು ಕ್ರಿಸ್ತ ಶತಕ 756ರಿಂದ 773ರಲ್ಲಿ ಈ ಟೆಂಪಲ್ನ ಕನ್ಸ್ಟ್ರಕ್ಷನ್ ಮಾಡಿದ್ರು ಅಂತ ಸಾಬೀತುಗಳಿದೆ. ಅಲ್ಲಿಗೆ ಸುಮಾರು 1250 ವರ್ಷಗಳ ಹಿಂದೆ ಆಯಿತು. ಜೊತೆಗೆ ಈ ರಾಜ ಅಂದ್ರೆ ಈ ಟೆಂಪಲ್ನ ಕಟ್ಟಿದ್ದು ರಾಜ ಬಂದು ನಮ್ಮ ಹೆಮ್ಮೆಯ ಕನ್ನಡಿಗ, ರಾಷ್ಟ್ರಕೂಟಕ್ಕೆ ಸೇರಿದವರು. ಇವ್ರ ಹೆಸರು ಬಂದು ಕೃಷ್ಣ ಅಂತ. ಹೌದು, ರಾಷ್ಟ್ರಕೂಟರ ರಾಜ ಕೃಷ್ಣ. ಇವರು ಬಂದು ಸೌತ್ ಇಂದ ಕೆಳಗಿಂದ ಸೆಂಟ್ರಲ್ ಇಂಡಿಯಾ ತನಕನೂ ರೂಲ್ ಮಾಡಿದ್ರು ಅಂತ ಆ ಟೈಮಲ್ಲಿ ದಾಖಲೆಗಳಿವೆ. ಮತ್ತೆ ಈ ಟೆಂಪಲಿನ ಕನ್ಸ್ಟ್ರಕ್ಷನ್ ಬಗ್ಗೆ ಹೇಳ್ಬೇಕು ಅಂದ್ರೆ ಸುಮಾರು 4 ಲಕ್ಷ ಟನ್ಗಳನ್ನ ಕೊರೆದು ಆಚೆ ತೆಗ್ದಿದ್ದಾರಂತೆ. ಯಾವುದೇ ರೀತಿ ಬ್ಲೂ ಪ್ರಿಂಟ್ ಇಲ್ಲ, ಯಾವುದೇ ರೀತಿ ಮಾಡರ್ನ್ ಟ್ಯೂಬ್ಸ್ಗಳನ್ನ ಯೂಸ್ ಮಾಡದೆ, ಅಡ್ವಾನ್ಸ್ ಮಿಷನರೀಸ್ಗಳನ್ನ ಯೂಸ್ ಮಾಡದೆ ಈ ಕೆಲಸನ ಮಾಡಿದ್ದಾರೆ ಇವರೇ. ಇದು ಈಗಿರೋ ಇಂಜಿನಿಯರ್ಸ್ಗಳಿಗೂ ವಿತ್ ಅಡ್ವಾನ್ಸ್ ಮಿಷನರೀಸು ಟೂಲ್ಸ್ ಎಲ್ಲ ಕೊಟ್ಟು ಮಾಡಿ ಅಂತಂದ್ರು ಮಾಡೋಕ್ಕಾಗತ್ತೆ ಅನ್ನೋದು ಒಂದು ದೊಡ್ಡ ಪ್ರಶ್ನೆ. ಮತ್ತು ಈ ಟೆಂಪಲ್ನ ಸ್ಪೆಷಾಲಿಟಿ ಹೇಳಬೇಕು ಅಂತಂದರೆ ಆನೆಯ ಗಾತ್ರದ ಆನೆಯ ಶಿಲೆ ಒಂದು ಇಲ್ಲಿ ಟೆಂಪಲ್ನಲ್ಲಿದೆ. ಸೇಮ್ ಆನೆ ಥರನೇ, ಆನೆ ದಪ್ಪನೇ ಒಂದು ಬಂಡೆಯಲ್ಲಿ ಸುಂದರವಾಗಿ ಆನೆ ಥರನೇ ಮಾಡಿದ್ದಾರೆ. ಅದ್ರ ಜೊತೆಗೆ ಒಂದು ದೊಡ್ಡ ಶಿವಲಿಂಗ ಗರ್ಭಗುಡಿಲಿದೆ. ಗೋಡೆಗಳಲ್ಲಿ ಮತ್ತು ಎಲ್ಲ ಕಡೆ ರಾಮಾಯಣ ಮಹಾಭಾರತ ಕೆತ್ತನೆಗಳನ್ನ ಕಾಣ್ಬೋದು. ಜೊತೆಗೆ ಹಾಲ್ ಆಗಿರಲಿ, ವರಾಂಡಾಸ್ ಆಗಿರಲಿ, ಇಲ್ಲ ಸುತ್ತಮುತ್ತಲಿನ ಪಿಲ್ಲರ್ಸ್ ಆಗಿರಲಿ, ಎಲ್ಲನೂ ಪ್ರತಿಯೊಂದು ಒಂದೇ ಬಂಡೆಯಿಂದ ಕೊರೆದಿದ್ದಾರೆ. ಈ ಅದ್ಭುತ ದೇವಾಲಯವು ಕೇವಲ ಕಲ್ಲಲ್ಲ, ಇದು ಕನ್ನಡಿಗರ ಶ್ರಮ, ಶಕ್ತಿ ಮತ್ತು ಸಂಸ್ಕೃತಿಯ ಪ್ರತೀಕ.